ಪ್ರಥಮ ವಿಕಾಂ ಪದವಿ ದ್ವಿತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ತಾವೆಲ್ಲ ಯೂಟ್ಯೂಬ್ನಲ್ಲಿ ನಾನು ಹಾಕಿರ್ತಕ್ಕಂತಹ ಸಂಸ್ಕೃತ ಸಿಲೆಬಸ್ ಜೊತೆಗಿರ್ತಕ್ಕಂತಹ ವಿಷಯವನ್ನು ವೀಕ್ಷಿಸುತ್ತಾ ಇದ್ದೀರಿ ಎಂದು ಭಾವಿಸ್ತಾ ಈ ಭಾಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಈ ವರ್ಷ ನಿಮಗೆ ಎಸೆ ಟೈಪ್ ಪ್ರಶ್ನೆ ಬರಬೇಕಾಗಿರ್ತಕ್ಕಂತಹ ವಿಷಯದಲ್ಲಿ ಗದ್ಯ ಸಾಹಿತ್ಯವನ್ನು ಕುರಿತಾಗಿರ್ತಕ್ಕಂತಹ ಪ್ರಶ್ನೆ ಇರುತ್ತೆ. ಆದ ಕಾರಣ ಇಂದು ನಾವು ಗದ್ಯ ಸಾಹಿತ್ಯವನ್ನು ಕುರಿತಾಗಿ ಅರಿತುಕೊಳ್ಳೋಣ. ಸಂಸ್ಕೃತ ಸಾಹಿತ್ಯಿಕ ಗದ್ಯದ ಮೊದಲ ಆವಿಷ್ಕಾರವನ್ನು ಕ್ರಿಸ್ತಶಕ. ಸಂಸ್ಕೃತದಲ್ಲಿ ಸಾಹಿತ್ಯಿಕ ಗದ್ಯದ ಮೊದಲ ಆವಿಷ್ಕಾರವನ್ನು ಕ್ರಿಸ್ತಶಕ 1ರಿಂದ 4ನೇ ಶತಮಾನಗಳ ಶಿಲಾಶಾಸನಗಳಲ್ಲಿ ನಾವು ಕಾಣುತ್ತೇವೆ. ಆದರೆ ಸಂಸ್ಕೃತ ಗದ್ಯದ ಬಳಕೆಯು ಪ್ರಾಚೀನ ಕಾಲದಿಂದಲೂ ನಡೆದಿದೆ. ಛಂದೋಬದ್ಧವಾದ ಋಗ್ವೇದ, ಸಾಮವೇದ ಸಂಹಿತೆಗಳನ್ನು ಬಿಟ್ಟರೆ ವೈದಿಕ ವಾಂಗ್ಮಯದ ಇತರ ಗ್ರಂಥಗಳಲ್ಲಿ ಗದ್ಯವು ಬಳಸಲ್ಪಟ್ಟಿದೆ. ಯಜುರ್ವೇದ ಸಂಹಿತೆಗಳಲ್ಲಿ ಮಂತ್ರ ಭಾಗವು ಪದ್ಯಾತ್ಮಕವಾಗಿದ್ದರೆ ಬ್ರಾಹ್ಮಣ ಭಾಗವು ಗದ್ಯಾತ್ಮಕವಾಗಿದೆ. ಅವೆರಡರ ಮಿಶ್ರಣವಾದ ಕೃಷ್ಣ ಯಜುರ್ವೇದದ ಸಂಹಿತೆಗಳಲ್ಲಿ ಇದ್ದಂತೆ ಶುಕ್ಲ ಯಜುರ್ವೇದ ಸಂಹಿತೆಯಲ್ಲೂ ಅರ್ಧ ಭಾಗ ಮಂತ್ರ ಭಾಗವಾಗಿದೆ. ಉಳಿದರ್ಧ ಭಾಗವು ಅರ್ಥವಾದ ಭಾಗ. ಈ ಅರ್ಥವಾದ ಭಾಗವು ಗದ್ಯದಲ್ಲಿದೆ. ಅಥರ್ವ ವೇದವೂ ಕೂಡ ಕೇವಲ ಪದ್ಯಮಯವಲ್ಲ. ಯಜುರ್ವೇದದಂತೆ ಅದು ಕೂಡ ಗದ್ಯ ಭಾಗದಿಂದ ಕೂಡಿದೆ. 15ನೇ 16ನೇ ಕಾಂಡಗಳಲ್ಲಿ 50ಕ್ಕಿಂತ ಹೆಚ್ಚು ಸೂಕ್ತಗಳು ಗದ್ಯವಾಕ್ಯಗಳಿಂದ ಘಟಿತವಾಗಿವೆ. ಬೇರೆ ಕಾಂಡಗಳಲ್ಲಿ ಕೂಡ ಸುಮಾರು 30ರಷ್ಟು ಸೂಕ್ತಗಳು ಗದ್ಯ ಘಟಿತವಾಗಿವೆ. ಬೇರೆ ಪದ್ಯಾತ್ಮಕ ಸೂಕ್ತಗಳಲ್ಲಿ ಕೂಡ ಮಧ್ಯದಲ್ಲಿ ಗದ್ಯವಾಕ್ಯಗಳು ಬರುತ್ತವೆ. ಸಂಸ್ಕೃತ ಸಾಹಿತ್ಯಿಕ ಗದ್ಯಕ್ಕೂ ಈ ಗದ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬ್ರಾಹ್ಮಣಗಳಲ್ಲಿ ಯಜ್ಞಕರ್ಮ ನಿರೂಪಣೆಯಲ್ಲಿ ಪ್ರಯುಕ್ತವಾದ ವಿಧಿ ಮತ್ತು ಅರ್ಥವಾದ ರೂಪ ಗದ್ಯವು ಇದಕ್ಕಿಂತ ಹೆಚ್ಚು ಭಿನ್ನವಾಗಿಲ್ಲದಿದ್ದರೂ ಕೆಲವು ಆಖ್ಯಾನಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಕಂಡರೂ ಹಳೆಯ ಗದ್ಯಧಾಟಿಯ ಭಾವನೆಯನ್ನು ಪೂರ್ಣವಾಗಿ ತೊಡೆದು ಹಾಕುವುದಿಲ್ಲ. ಐತರೇಯ ಬ್ರಾಹ್ಮಣದ ಶುನಶ್ಶೇಪಾಖ್ಯಾನ ಮತ್ತು ಶತಪಥ ಬ್ರಾಹ್ಮಣದ ಪುರೂರವ ಊರ್ವಶಿಯರ ಉಪಾಖ್ಯಾನಗಳು ಆ ಗದ್ಯದ ಮಾದರಿಯನ್ನು ಒದಗಿಸುತ್ತವೆ. ಆರಣ್ಯಕಗಳ ಗದ್ಯವೂ ಕೂಡ ಹಾಗೆಯೇ ಇದೆ. ಬೃಹದಾರಣ್ಯಕ, ಛಾಂದೋಗ್ಯ ಮುಂತಾದ ಉಪನಿಷತ್ತುಗಳಲ್ಲಿ ಕಂಡುಬರುವ ಗದ್ಯವು ಭಾಷೆಯ ದೃಷ್ಟಿಯಿಂದ ಅನಂತರದ ಸಂಸ್ಕೃತಕ್ಕೆ ಸ್ವಲ್ಪ ಹತ್ತಿರವಾಗಿದ್ದರೂ ನೇರ ಹಾಗೂ ಸರಳ ವಿಷಯಾಭಿವ್ಯಕ್ತಿಯ ವಿಶಿಷ್ಟ್ಯದಿಂದ ಬೇರೆಯಾಗಿದೆ. ಅದು ಹೃದಯಕ್ಕೆ ನೇರವಾಗಿ ತಟ್ಟುವ ಗದ್ಯ. ಒಂದು ವಿಚಾರವನ್ನು ಅನೇಕ ದೃಷ್ಟಾಂತಗಳಿಂದ ಹೇಳುವಾಗ ಬರುವ ಒಂದೇ ರೂಪದ ವಾಕ್ಯ ರಚನೆಯು ಒಟ್ಟಿನಲ್ಲಿ ಇಡೀ ಪ್ರಸ್ತಾವಕ್ಕೆ ವಿಶಿಷ್ಟ ಶೋಭೆಯನ್ನು ತರುತ್ತದೆ. ನಿರುಕ್ತದ ಗದ್ಯವು ಅದಕ್ಕೆ ಸನ್ನಿಹಿತವಾಗಿದೆ. ಪತಂಜಲಿ ಮಹಾಭಾಷ್ಯದ ಗದ್ಯವು ನೇರ ಅಭಿವ್ಯಕ್ತಿಯ ಶಾಸ್ತ್ರಗದ್ಯವಾಗಿದೆ. ಮಹಾಭಾರತದಲ್ಲಿ ಕೂಡ ಪ್ರಾಚೀನ ಗದ್ಯದಲ್ಲಿ ರಚಿಸಿದ ಆಖ್ಯಾನಗಳಿವೆ. ಉದಾಹರಣೆಗೆ ಆದಿಪರ್ವದ 3ನೇ ಅಧ್ಯಾಯದಲ್ಲಿ ಇರುವ ಉಪಮನ್ಯುವಿನ ಕಥೆಯನ್ನು ನೋಡಬಹುದು. ಮಹಾಭಾರತ 2:11-38ರಲ್ಲಿ ಕಥಾ ಮತ್ತು ಆಖ್ಯಾಯಿಕಾ ಎಂಬ ಹೆಸರುಗಳು ಬರುತ್ತವೆ. ಕಥಾ ನಿರೂಪಣೆಯ ಬೆಳವಣಿಗೆಯನ್ನು ಸೂಚಿಸುತ್ತವೆ. ಪದ್ಯದಲ್ಲಿ ಕಥಾ ನಿರೂಪಣೆಯ ಜೊತೆಯಲ್ಲಿ ಗದ್ಯದಲ್ಲಿ ನಿರೂಪಣೆಯೂ ಬೆಳೆಯುತ್ತಿತ್ತು. ಹೀಗೆ ಗದ್ಯವು ಸಾಹಿತ್ಯ ಪ್ರಕಾರವಾಗಿ ಬಹಳ ಹಿಂದೆಯೇ ಪ್ರಚಾರಕ್ಕೆ ಬಂದಿತ್ತೆಂದು ಹೇಳಲು ನಿರ್ದಿಷ್ಟ ಆಧಾರಗಳು ಇವೆ. ಗದ್ಯ ಪ್ರಕಾರವೆಂದು ಅಂಗೀಕೃತವಾಗಿ ವಾದ ಆಖ್ಯಾಯಿಕೆ ಎಂಬ ಹೆಸರನ್ನು ಕಾತ್ಯಾಯನನು ವಾರ್ತಿಕಗಳಲ್ಲಿ ಪ್ರಯೋಗಿಸಿದ್ದಾನೆ. ಆ ಸಂದರ್ಭದ ಮಹಾಭಾಷ್ಯದಲ್ಲಿ ಪತಂಜಲಿಯು ವಾಸವದತ್ತ, ಸುಮನೋತ್ತರ, ಭೈಮರಥಿ ಎಂಬ 3 ಆಖ್ಯಾಯಿಕೆಗಳನ್ನು ಉಲ್ಲೇಖಿಸಿದ್ದಾನೆ. ಅವುಗಳ ಸ್ವರೂಪ ಮತ್ತು ಕಥಾವಸ್ತುಗಳ ಬಗ್ಗೆ ಏನೊಂದೂ ತಿಳಿಯದು. ಬೃಹತ್ ಕಥಾ ಎಂಬ ಹೆಸರು ಮತ್ತು ಪಂಚತಂತ್ರದ ಬೇರೆ ಬೇರೆ ವೃತ್ತಾಂತಗಳಿಗೆ ಕಥೆಗಳೆಂದು ಕರೆದಿರುವುದು ಹಾಗೂ ಪಂಚತಂತ್ರದ ಒಂದು ಆವೃತ್ತಿಗೆ ತಂತ್ರಾಖ್ಯಾಯಿಕಾ ಎಂಬ ಹೆಸರಿರುವುದು ಕಥಾ ಮತ್ತು ಆಖ್ಯಾಯಿಕೆಗಳೆಂಬ ಪ್ರಕಾರಗಳ ಪ್ರಾಚೀನತೆಯನ್ನು ಸೂಚಿಸುತ್ತವೆ. ವರರುಚಿಯ ಚಾರುಮತಿ, ಸೋಮಿಲಕನ ಶೂದ್ರಕಥಾ ಮತ್ತು ಶ್ರೀಪಾಲಿದತ್ತನ ತರಂಗವತಿ ಎಂಬ ಪ್ರಾಚೀನ ಕೃತಿಗಳ ಉಲ್ಲೇಖಗಳು ಭೋಜನ ಶೃಂಗಾರ ಪ್ರಕಾಶ
ಧನಪಾಲನ, ತಿಲಕ ಮಂಜರಿ ಇವುಗಳಲ್ಲಿ ಕಂಡುಬಂದರೂ ಅವು ಯಾವುವೂ ಉಪಲಬ್ಧವಾಗಿಲ್ಲ. ಆದ್ದರಿಂದ ಅವುಗಳ ಸ್ವರೂಪವನ್ನು ತಿಳಿಯುವುದು ಸಾಧ್ಯವಿಲ್ಲ. ಬಾಣನಂತೂ ಕಾದಂಬರಿಯನ್ನು ಕಥೆಯಂತಲೂ ಹರ್ಷಚರಿತೆಯ ಆಖ್ಯಾಯಿಕೆಯಂತಲೂ ಪರಿಗಣಿಸಿದ್ದಾನೆ. ಕಥೆ ಮತ್ತು ಆಖ್ಯಾಯಿಕೆಯ ಬಗ್ಗೆ ಭಾಮಹ ಮತ್ತು ದಂಡಿಯರು ತಮ್ಮ ಮತಭೇದವನ್ನು ನಿರ್ದೇಶಿಸಿದ್ದಾರೆ. ಗದ್ಯ ಕಾವ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾದ ದಂಡಿ, ಸುಬಂಧು ಮತ್ತು ಬಾಣರು ಅವರೇ ಮೊದಲಿಗರೆಂದು ಹೇಳಲು ಸಾಧ್ಯವಿಲ್ಲ. ಬಾಣನು ತನ್ನ ಹರ್ಷಚರಿತದಲ್ಲಿ ಭಟ್ಟಾರ ಹರಿಚಂದ್ರರನ್ನು ಗದ್ಯ ಬಂಧದ ಕರ್ತೃವೆಂದು ಉಲ್ಲೇಖಿಸಿದ್ದಾನೆ. ಹರಿಚಂದ್ರನ ಕೃತಿಯಂತೂ ದೊರೆತಿಲ್ಲ. ಕ್ರಿಸ್ತಶಕ 350ಕ್ಕೆ ಸೇರಿದ ಹರಿಶೇಣನ ಸಮುದ್ರಗುಪ್ತ ಪ್ರಶಸ್ತಿಯಲ್ಲಿ ಅಲಹಾಬಾದ್ ಕಂಬದ ಶಾಸನ ಸಾಲಂಕೃತವಾದ ಗದ್ಯ ಪ್ರಯೋಗವನ್ನು ಕಾಣುತ್ತೇವೆ. ಬೃಹತ್ ಕಥೆಯಂತಹ ಜಾನಪದ ಹಾಗೂ ಜನಪ್ರಿಯ ಕಥೆಗಳ ಪರಂಪರೆಯನ್ನು ದಂಡಿ, ಬಾಣ ಮುಂತಾದವರು ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾರೆ. ಆ ಪರಂಪರೆ ಮತ್ತು ಪದ್ಯ ಕಾವ್ಯ, ಮಹಾಕಾವ್ಯಗಳ ಪರಂಪರೆಗಳೆರಡರ ಪ್ರಭಾವ ಸಂಬಂಧದಿಂದ ಬ್ರಾಹ್ಮಣಗಳ ಆಖ್ಯಾನಗಳಿಂದ ಮಹಾಭಾರತದ ಕಥೆಗಳ ಮೂಲಕ ಬಂದ ಗದ್ಯವು ಸ್ವತಂತ್ರ ಸಾಹಿತ್ಯವಾಗುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿತು. ವಸ್ತುಸ್ಥಿತಿ ಹಾಗಿರುವಾಗ ವೆಬರ್ ಮಹಾಶಯನ ಗ್ರೀಕ್ ಪ್ರಭಾವ ಮತ್ತು ಗ್ರೀಕ್ ಮೂಲದ ವಾದವು ನಾಟಕಾದಿ ಇತರ ಪ್ರಕಾರಗಳ ವಿಷಯದಲ್ಲಿ ಹೇಗೋ ಹಾಗೆ ಗದ್ಯಕಾವ್ಯದ ವಿಷಯದಲ್ಲೂ ಕೂಡ ಹೆಚ್ಚಿನ ಪರಿಗಣನೆಗೆ ಯೋಗ್ಯವಾಗಿ ಇಲ್ಲ. ಕಥೆಯ ನಿರೂಪಣೆಯೇ ಪ್ರಧಾನವಾಗಿರುವ ಗ್ರೀಕ್ ಗದ್ಯಕಾವ್ಯಗಳು ಕಥೆಗೆ ಆನುಷಂಗಿಕವಾದ ಬೆಲೆ ಕೊಟ್ಟು ವಿವಿಧ ವರ್ಣನೆಗಳಿಗೆ ಪ್ರಾಧಾನ್ಯವನ್ನು ಕೊಡುವ ಸಂಸ್ಕೃತ ಗದ್ಯ ಕಾವ್ಯದ ಮೇಲೆ ಪ್ರಭಾವವನ್ನು ಬೀರಿತೆಂದು ಹೇಳುವುದು ಸತ್ಯಕ್ಕೆ ದೂರವಾದುದು. ಸಾಲಂಕೃತವಾದ ದೀರ್ಘ ಸಮಾಸಯುಕ್ತವಾದ ಸಂಸ್ಕೃತ ಗದ್ಯ ಕಾವ್ಯಗಳ ಶೈಲಿಗೂ ಗ್ರೀಕ್ ಗದ್ಯ ಕಾವ್ಯಗಳ ನಿರಾಡಂಬರ ಶೈಲಿಗೂ ಅಜಗಜಾಂತರ ವ್ಯತ್ಯಾಸ. ಸಮಗ್ರವಾದ ಗದ್ಯ ಸಾಹಿತ್ಯವನ್ನು ಪರಿಗಣಿಸಿದರೆ ಗದ್ಯಕಾವ್ಯ ಎಂದು ಕರೆಯಲಾಗುವ ದಂಡಿ, ಸುಬಂಧು, ಬಾಣ ಮುಂತಾದವರ ಕೃತಿಗಳ ಪರಂಪರೆಯು ಒಂದು ಪ್ರಕಾರದ ಗದ್ಯ ಸಾಹಿತ್ಯ ಪರಂಪರೆ. ಗುಣಾಢ್ಯನ ಬೃಹತ್ ಕಥಾ ಪರಂಪರೆ ಮತ್ತು ಅದರ ಸಂಸ್ಕೃತ ಆವೃತ್ತಿಗಳ ಪರಂಪರೆಯ ಮೂಲಕ ಬೆಳೆದ ಜನಪ್ರಿಯ ಕಥೆಗಳು ಗದ್ಯ ಸಾಹಿತ್ಯದ ಎರಡನೇ ಪ್ರಕಾರವನ್ನು ಪ್ರತಿನಿಧಿಸುತ್ತವೆ. ಪಂಚತಂತ್ರ ಮತ್ತು ಅವುಗಳ ಅನೇಕ ಆವೃತ್ತಿಗಳ ಹಾಗೂ ಹಿತೋಪದೇಶದ ಪರಂಪರೆಗಳನ್ನು ಒಳಗೊಂಡ ರಾಜನೀತಿ ಬೋಧಕವಾದ ಪ್ರಾಣಿ ಕಥೆಗಳು ಗದ್ಯ ಸಾಹಿತ್ಯದ ಮೂರನೇ ಪ್ರಕಾರದ ವ್ಯಾಪ್ತಿಯಲ್ಲಿ ಬರುತ್ತವೆ. ಗದ್ಯ ಕಾವ್ಯಗಳಲ್ಲಿ ಆರಂಭದಲ್ಲಿ ಮತ್ತು ಮಧ್ಯೆ ಅಲ್ಲೊಂದು ಇಲ್ಲೊಂದು ಶ್ಲೋಕಗಳ ಪ್ರಯೋಗವಿದೆ. ಪಂಚತಂತ್ರ ಹಿತೋಪದೇಶಗಳಲ್ಲಿ ಕಥೆಯ ನಿರೂಪಣೆಗೆ ಗದ್ಯವನ್ನೂ ನೀತಿ ನಿರೂಪಣೆಗೆ ಪದ್ಯಗಳನ್ನೂ ಬಳಸಿರುವುದರಿಂದ ಗದ್ಯದಲ್ಲಿ ಪದ್ಯಗಳ ಮಿಶ್ರಣದ ಪ್ರಮಾಣವು ಹೆಚ್ಚಾಗಿದೆ. ಗದ್ಯಕಾವ್ಯದ ವ್ಯವಸ್ಥೆಯಲ್ಲಿಯೇ ವರ್ಣನೆಗಳಿಗೆ ಹೆಚ್ಚಾಗಿ ಪದ್ಯಗಳನ್ನು ಬಳಸಿಕೊಳ್ಳುವ ಗದ್ಯ ಪದ್ಯಕಾವ್ಯವೆನಿಸಿದ ಚಂಪೂ ಕಾವ್ಯವು ಗದ್ಯ ಸಾಹಿತ್ಯದ ಹೆಚ್ಚಿನ ಬೆಳವಣಿಗೆ. ಹೀಗೆ ಪ್ರಸ್ತುತ ವಿಭಾಗದಲ್ಲಿ ಈ 4 ಸಾಹಿತ್ಯ ಪ್ರಕಾರಗಳ ಪರಿಚಯವನ್ನು ಮಾಡಿಕೊಡಲಾಗುವುದು. ಗದ್ಯಕಾವ್ಯ, ಕಥಾ ಮತ್ತು ಆಖ್ಯಾಯಿಕೆ, ಜನಪ್ರಿಯ ಕಥೆಗಳು, ರಾಜನೀತಿಯ ಪ್ರಾಣಿ ಕಥೆಗಳು, ಚಂಪೂ ಕಾವ್ಯಗಳು. ಗದ್ಯಕಾವ್ಯ, ಕಥಾ ಮತ್ತು ಆಖ್ಯಾಯಿಕೆ. ಅಲಂಕಾರ ಶಾಸ್ತ್ರದ ಆರಂಭದ ಕಾಲಕ್ಕೆ ಸೇರಿದ ಭಾಮಹ ಮತ್ತು ದಂಡಿ ಇಬ್ಬರೂ ಕಥಾ ಮತ್ತು ಆಖ್ಯಾಯಿಕ ಎಂಬ ಗದ್ಯಕಾವ್ಯ ಪ್ರಕಾರಗಳನ್ನು ರಚಿಸಿದ್ದಾರೆ. ಅವರ ಮುಂದೆ ಈ ಪ್ರಕಾರಗಳಿಗೆ ಸೇರಿದ ಕೃತಿಗಳಿದ್ದವು ಎಂದು ಭಾವಿಸಲು ಸಾಧ್ಯವಿದೆ. ಅವು ಬಹುಶಃ ಬಾಣನ ಕೃತಿಗಳಾಗಲಿ ದಂಡಿ ಸುಬಂಧುಗಳ ಕೃತಿಗಳಾಗಲಿ ಆಗಿರಲಿಲ್ಲ. ಭಾಮಹನು ತನ್ನ ಕಾವ್ಯಾಲಂಕಾರದಲ್ಲಿ ಕೊಟ್ಟ ನಿರೂಪಣೆಯಂತೆ ಆಖ್ಯಾಯಿಕೆಯು ಚಾರಿತ್ರಿಕವಾದ ವಸ್ತುವನ್ನು ಅವಲಂಬಿಸಿರುತ್ತದೆ. ಅದರ ವಿಭಾಗಗಳನ್ನು ಉಚ್ಛ್ವಾಸಗಳೆಂದು ಕರೆಯುತ್ತಾರೆ. ಮುಂದಾಗುವ ಘಟನೆಗಳ ಸೂಚನೆಗೆ ವಕ್ತೃ ಮತ್ತು ಅಪವೃಕ್ತೃ ಛಂದಸ್ಸುಗಳಲ್ಲಿರುವ ಶ್ಲೋಕಗಳನ್ನು ಬಳಸುತ್ತಾರೆ. ಅದರ ವಸ್ತು ಕನ್ಯಾಹರಣ, ಯುದ್ಧ, ವಿಯೋಗ, ನಾಯಕನ ಅಂತಿಮ ವಿಜಯ ಇತ್ಯಾದಿ ಘಟನೆಗಳನ್ನು ಒಳಗೊಂಡಿರಬೇಕು. ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಬಳಸುತ್ತಾರೆ. ಇನ್ನು ಕಥೆ ಎಂಬ ಗದ್ಯಕಾವ್ಯದ ಪ್ರಕಾರದಲ್ಲಿ ಕಥಾವಸ್ತುವು ಕಲ್ಪಿತವಾಗಿರುತ್ತದೆ. ನಿರೂಪಕನು ನಾಯಕನಲ್ಲವಾದ್ದರಿಂದ ನಿರೂಪಣೆಯು ಪ್ರಥಮ ಪುರುಷದಲ್ಲಿ ಇರುತ್ತದೆ. ಉಚ್ಛ್ವಾಸದ ವಿಭಾಗವಾಗಲಿ ವಕ್ತೃ ಅಥವಾ ಅಪವಕ್ತೃ ಛಂದಸ್ಸುಗಳ ಪ್ರಯೋಗವಾಗಲಿ ಇರುವುದಿಲ್ಲ. ಅದನ್ನು
ಸಂಸ್ಕೃತದಲ್ಲಿ ಅಥವಾ ಅಪಭ್ರಂಶದಲ್ಲಿ ರಚಿಸುತ್ತಾರೆ. ಆ ಎರಡೂ ಗದ್ಯ ಕಾವ್ಯದ ಪ್ರಕಾರಗಳ ಬಗ್ಗೆ ಭಾಮಹನು ಕೊಟ್ಟಿರುವುದು ಹಳೆಯ ಹಾಗೂ ಕಟ್ಟುನಿಟ್ಟಿನ ಭೇದಕಾಂಶಗಳು. ಕವಿಗಳ ಪ್ರಯೋಗದಲ್ಲಿ ಆ ಭೇದವು ಕಟ್ಟುನಿಟ್ಟಾಗಿ ಉಳಿದುಕೊಂಡು ಬರಲಿಲ್ಲವೆಂಬುದು ದಂಡಿಯು ತನ್ನ ಕಾವ್ಯಾದರ್ಶದಲ್ಲಿ ತೋರಿದ ಪ್ರತಿಕ್ರಿಯೆಯಿಂದ ವ್ಯಕ್ತವಾಗುತ್ತದೆ. ದಂಡಿಯ ಪ್ರಕಾರ ಅವು ಕೇವಲ ಔಪಚಾರಿಕ ಭೇದಗಳು. ನಿರೂಪಕನೋ ನಾಯಕನೋ ಮತ್ತಾರೋ ಎಂಬುದಾಗಲಿ, ಶ್ಲೋಕಗಳ ಛಂದಸ್ಸು ವಕ್ರ ಮತ್ತು ಅಪವಕ್ರ ಎಂಬುದಾಗಲಿ ಕಟ್ಟುನಿಟ್ಟಾದ ಭೇದಕಾಂಶಗಳಿಲ್ಲ. ಕೇವಲ ಬೇರೆ ಬೇರೆ ಹೆಸರುಗಳಿರುವ ಒಂದೇ ಪ್ರಕಾರದ ಗದ್ಯಕಾವ್ಯವಿರುವುದು. ವಾಮನನು ತನ್ನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ಈ ವಿವಾದವನ್ನೇ ತಳ್ಳಿಹಾಕಿ ಬಿಡುತ್ತಾನೆ. ಈ ಅನಿಶ್ಚಿತವಾದ ಸ್ಥಿತಿಯಿಂದ ಎರಡು ಪ್ರಕಾರಗಳು ಬಾಣನ ಗದ್ಯಕಾವ್ಯಗಳಿಂದ ಮೂಡಿವೆ. ಆಖ್ಯಾಯಿಕೆ ಎಂಬುದು ಗಂಭೀರವಾದ ರಚನೆಯಾಗಿದ್ದು, ಚಾರಿತ್ರಿಕವಾದ ಆತ್ಮಕಥೆಯ ಅಂಶಗಳನ್ನು ಒಳಗೊಂಡ ಕಥಾ ವಸ್ತುವನ್ನೊಳಗೊಂಡಿರುತ್ತದೆ. ಕಥೆ ಎಂಬುದು ಮುಖ್ಯವಾಗಿ ಕಲ್ಪಿತ ಕಥಾವಸ್ತುವನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಒಮ್ಮೊಮ್ಮೆ ಉತ್ತಮ ಪುರುಷದ ನಿರೂಪಣೆಯೂ ಬರುತ್ತದೆ. ಹೀಗೆ ಅವುಗಳಿಗೆ ನಿಶ್ಚಿತ ರೂಪವೂ ಬಂದಿದೆ. ರುದ್ರಟನು ತನ್ನ ಕಾವ್ಯಾಲಂಕಾರದಲ್ಲಿ ಬಾಣನ ಗದ್ಯಕಾವ್ಯಗಳನ್ನೇ ಮುಂದಿಟ್ಟುಕೊಂಡು ಆ ಎರಡೂ ಪ್ರಕಾರಗಳ ಲಕ್ಷಣಗಳನ್ನು ಕೊಟ್ಟಿದ್ದಾನೆ. ರುದ್ರಟನ ಪ್ರಕಾರ ಆಖ್ಯಾಯಿಕೆಯಲ್ಲಿ ನಿರೂಪಕನೇ ನಾಯಕನಾಗಿರಬೇಕಾಗಿಲ್ಲ. ಮೊದಲ ಉಚ್ಛ್ವಾಸವನ್ನು ಬಿಟ್ಟು ಉಳಿದವು ಎರಡು ಆರ್ಯ ಶ್ಲೋಕಗಳಿಂದ ಆರಂಭವಾಗಬೇಕು. ಈ ವರ್ಣನೆಯು ಬಾಣನ ಹರ್ಷಚರಿತಕ್ಕೆ ನೇರವಾಗಿ ಸಂಬಂಧಿಸಿದೆ. ಹಾಗೆ ಕಥೆಯಲ್ಲಿ ಕನ್ಯಾಹರಣಕ್ಕಿಂತ ಕನ್ಯಾ ಲಾಭವಿರಬೇಕು ಎಂದು ಹೇಳಿರುವುದೂ ಕೂಡ ಬಾಣನ ಕಾದಂಬರಿಗೆ ಅನ್ವಯಿಸುತ್ತದೆ. ಈಗಾಗಲೇ ಮಹಾಕಾವ್ಯಗಳ ವರ್ಣನಾತ್ಮಕ ವಸ್ತು ವಿನ್ಯಾಸ ಪದ್ಧತಿಗಳ ಸಮನ್ವಯದಿಂದ ಸಂಸ್ಕೃತ ಗದ್ಯಕಾವ್ಯವು ಹುಟ್ಟಿ ಬೆಳೆಯಿತು. ಪ್ರಾಚೀನವಾದ ಗದ್ಯಕಾವ್ಯಗಳಿದ್ದವೆಂಬುದಕ್ಕೆ ಮಹಾಭಾಷ್ಯ ಮುಂತಾದ ಆಧಾರಗಳಿದ್ದರೂ ಅವು ಯಾವುವೂ ಉಪಲಬ್ಧವಾಗಿರುವುದಿಲ್ಲವಾದ್ದರಿಂದ ದಂಡಿ, ಸುಬಂಧು ಮತ್ತು ಬಾಣರ ಗದ್ಯಕಾವ್ಯಗಳು ಅವರ ನಂತರ ಬಂದ ಅನುಕರಣಾತ್ಮಕ ಗದ್ಯಕಾವ್ಯಗಳು ಮಾತ್ರ ಮುಂದೆ ಇವೆ. ದಂಡಿಯ ಹೆಸರಿನಲ್ಲಿ 4 ಕೃತಿಗಳು ಪ್ರಸಿದ್ಧವಾಗಿವೆ. ದಶಕುಮಾರ ಚರಿತೆ, ಕಾವ್ಯಾದರ್ಶ, ಅವಂತಿ ಸುಂದರಿ ಕಥಾ, ದ್ವಿಸಂಧಾನ ಕಾವ್ಯ. ಈ ಕವಿಯ ಹೆಸರು ವಿಶೇಷಣವೂ ಆಗಬಹುದಾದ್ದರಿಂದ ದಂಡಿನ್, ದಂಡವುಳ್ಳವನು, ಇದು ನಿಜವಾದ ಹೆಸರು ಅಲ್ಲ. ಯಾರಿಗೆ ಬೇಕಾದರೂ ಅನ್ವಯವಾಗಬಹುದೆಂದು ಕೆಲವರು ಹೇಳುತ್ತಾರೆ. ದಶಕುಮಾರ ಚರಿತೆ ಬರೆದ ದಂಡಿ, ಕಾವ್ಯಾದರ್ಶ ಬರೆದ ದಂಡಿ ಬೇರೆ ಬೇರೆ ಎಂದು ದಶಕುಮಾರ ಚರಿತವನ್ನು ಪರಿಷ್ಕರಿಸಿದವರೂ ಹೇಳುತ್ತಾರೆ. ಕವಿ ದಂಡಿಯೂ ಒಬ್ಬನಿದ್ದನೆಂದೂ ಹೇಳಲಾಗಿದೆ. ಆದರೆ ಈ ದಂಡಿ ಕವಿಯ ಕಾವ್ಯಗಳಾವುವೂ ದೊರಕಿಲ್ಲ. ಕಾವ್ಯಾದರ್ಶದಲ್ಲಿ ಖಂಡಿಸಿದ ತಪ್ಪುಗಳು ಬೇರೆ ಬೇರೆ ಇರಬೇಕು. ಹಾಗೆಯೇ ಲಾಕ್ಷಣಿಕನೂ ಕವಿಯೂ ಬೇರೆ ಬೇರೆ ಇರಬೇಕು. ಲಕ್ಷಣ ಗ್ರಂಥದಲ್ಲಿ ಕವಿತಾ ಸಾಮರ್ಥ್ಯ ಕಂಡುಬರುವುದಿಲ್ಲ. ಆದರೆ ಇವು ನಿಲ್ಲುವಂತಹ ಕಾರಣಗಳಲ್ಲ. ಗದ್ಯಕಾವ್ಯವನ್ನು ಮೊದಲು ಬರೆದು ಅನಂತರ ವಯಸ್ಸಾಗಿ ಅನುಭವ ಹೆಚ್ಚಿದಂತೆ ಲಕ್ಷಣ ಗ್ರಂಥವನ್ನು ರಚಿಸಿರಬಹುದು. ಮತ್ತು ಲಕ್ಷಣ ಗ್ರಂಥದಲ್ಲಿ ಪೂರ್ಣ ಕಾವ್ಯವೊಂದರ ಸೊಬಗು ಕಾಣುವುದು ಸ್ವಾಭಾವಿಕವಲ್ಲ. ಇವೇ ಮೊದಲಾದ ಕಾರಣಗಳಿಂದ 3 ದಂಡಿಗಳ ಈ ವಾದ ಸರಣಿಯನ್ನು ಎಲ್ಲರೂ ಒಪ್ಪುವುದಿಲ್ಲ. ಎಸ್.ಕೆ. ಡೇ ಹಾಗೂ ಗದ್ಯಕವಿ ದಂಡಿ ಮತ್ತು ಲಾಕ್ಷಣಿಕ ದಂಡಿ ಬೇರೆ ಬೇರೆ ಎಂದು ಹೇಳುತ್ತಾರೆ. ಒಟ್ಟಿನಲ್ಲಿ ಭಿನ್ನ ಕರ್ತೃತ್ವಕ್ಕೆ ಹೊರಗಿನ ಆಧಾರಗಳು ಸಾಕಷ್ಟು ದೊರೆಯುವವರೆಗೆ ಏಕಕರ್ತೃತ್ವವನ್ನು ಒಪ್ಪಬಹುದು. ಇದರ ಜೊತೆಗೆ ಅವಂತಿ ಸುಂದರಿ ಕಥೆ ದಂಡಿಯದು ಅಲ್ಲವೆಂಬ ವಾದವೂ ಇದೆ. ದಂಡಿಯ ಸ್ವಂತ ವಿಚಾರಗಳು ನಿಖರವಾಗಿ ಏನೂ ತಿಳಿದಿಲ್ಲ. ಅಸಮಗ್ರವಾಗಿ ದೊರೆತಿರುವ ಅವಂತಿ ಸುಂದರಿ ಕಥೆಯಲ್ಲಿ ದಂಡಿಯ ಆತ್ಮಕಥೆಯ ರೀತಿಯಲ್ಲಿ ಕೆಲವು ಅಂಶಗಳು ಹೊರಬಿದ್ದಿವೆ. ಇದು ದಂಡಿಯದೇ ಅಲ್ಲವೇ ಎಂದು ನಿರ್ಣಯವಾಗದಿದ್ದರೂ ಈ ಅಂಶಗಳನ್ನು ನಂಬಲು ಅರ್ಹವೆಂದು ಭಾವಿಸಲಾಗಿದೆ. ಈ ಕಥೆಯ ಪ್ರಕಾರ ದಂಡಿಯ ಪೂರ್ವಜರು ಕೌಶಿಕ ಗೋತ್ರ ಮತ್ತು ಗುಜರಾತಿನ ಆನಂದಪುರದಲ್ಲಿ ಅಚಲ್ಪುರಕ್ಕೆ ಬಿಹಾರದಲ್ಲಿರುವ ಎಲಿಚ್ಪುರ ವಲಸೆ ಬಂದರು. ಈ ವಂಶದ ನಾರಾಯಣ ಸ್ವಾಮಿ ದಾಮೋದರ ಅಥವಾ ಭಾರವಿಯ ತಂದೆಯಾಗಿದ್ದರು. ಭಾರವಿ ಗಂಗರ ದೊರೆ ದುರ್ವಿನೀತನ ಸ್ನೇಹಿತನಾಗಿದ್ದನು. ಅನಂತರ ಕಾಂಚಿಯಲ್ಲಿ ಆಳುತ್ತಿದ್ದ ಪಲ್ಲವ ದೊರೆ ಸಿಂಹ ವಿಷ್ಣುವಿನ ಆಸ್ಥಾನ ಕವಿಯಾದ. ಈತನ ಮಗ ಮನೋರಥ, ಈತನ ಮಗ ವೀರದತ್ತ ಮತ್ತು ಗೌರಿ ಎಂಬುವಳಲ್ಲಿ ದಂಡಿಯ ಜನನವಾಗಿದೆ. ಎಳೆಯ ವಯಸ್ಸಿನಲ್ಲಿಯೇ ದಂಡಿ ತನ್ನ ತಂದೆ ತಾಯಂದಿರನ್ನು ಕಳೆದುಕೊಂಡ. ಚಾಲುಕ್ಯರು ಕಾಂಚಿಯನ್ನು ಆಕ್ರಮಿಸಿದಾಗ ದಂಡಿ ಮನೆ ಬಿಟ್ಟು ಊರೂರು ಸುತ್ತತೊಡಗಿದ. ಹೀಗೆ 12 ವರ್ಷಗಳ ಕಾಲ ಸುತ್ತಾಡಿ ಪಲ್ಲವರು ಮತ್ತೆ ರಾಜ್ಯ ಸ್ಥಾಪನೆ ಮಾಡಿದ ಮೇಲೆ ಕಾಂಚಿಗೆ ಹಿಂತಿರುಗಿದ. ಪಲ್ಲವರ ಆಸ್ಥಾನದಲ್ಲಿ ತನ್ನ ವಂಶದ ಪಾಂಡಿತ್ಯವನ್ನು ಹಿರಿಮೆಯನ್ನು ಉಜ್ಜೀವನಗೊಳಿಸಿದ. ದಂಡಿಯ
ಇತರ ಕೃತಿಗಳಿಂದ ಈತನು ದಾಕ್ಷಿಣಾತ್ಯನೆಂದು ನಿರ್ವಿವಾದವಾಗಿ ಹೇಳಬಹುದು. ಭೋಜ ಪ್ರಬಂಧದಲ್ಲಿ ದಂಡಿಯ ಪ್ರಸ್ತಾಪವಿದೆ. ಭೋಜನ ಆಸ್ಥಾನದಲ್ಲಿ ಕಾಳಿದಾಸ ಭವಭೂತಿಯರೊಂದಿಗೆ ಆಸ್ಥಾನ ಕವಿಯಾಗಿದ್ದ ಎಂದು ಅಲ್ಲಿ ಹೇಳಲಾಗಿದೆ. ಐತಿಹಾಸಿಕವಾಗಿ ಈ ಪ್ರಸ್ತಾಪ ಪ್ರಯೋಜನಕ್ಕೆ ಬಾರದೆಂದು ಸ್ಪಷ್ಟವಾಗಿದೆ. ಇದೇ ರೀತಿ ಕಾಳಿದಾಸ ಭವಭೂತಿಯರಿಗೆ ಹೋಲಿಸಬಹುದಾದ ಪ್ರತಿಭೆ ದಂಡಿಯಲ್ಲಿ ಇದೆ ಎನ್ನಲು ಇನ್ನೂ ಕೆಲವು ದಂತಕಥೆಗಳು ಪ್ರಚಲಿತವಾಗಿವೆ. ಉದಾಹರಣೆಗೆ, ಒಮ್ಮೆ ಸರಸ್ವತಿ ದಂಡಿಯನ್ನು ಕುರಿತಾಗಿ ಕವಿರ್ದಂಡಿ ಕವಿರ್ದಂಡೆ ಕವಿರ್ದಂಡೀನ ಸಂಶಯ ಎಂದು ಹೇಳಿದಳು. ಇದನ್ನು ಕೇಳಿ ಕೆರಳಿ ಕಾಳಿದಾಸ ಕೋಹಂ ಬ್ರೂಹಿ ತದಾ ಮೂಢೆ ಎಂದು ಪ್ರಶ್ನಿಸಿದ. ಉತ್ತರವಾಗಿ ಸರಸ್ವತಿ ತ್ವಮೇವಾಹಂ ನ ಸಂಶಯ ಎಂದಳು. ಈ ಕಥೆಗಳು ದಂಡಿಯ ಪ್ರೌಢಿಮೆಯನ್ನು ಬೆಳಗುವುದೇ ಹೊರತು ಅವನ ವೈಯಕ್ತಿಕವಾಗಿ ಏನು ಹೇಳುವುದಿಲ್ಲ. ಭಾರವಿಯ ಮರಿಮಗನೆಂದು ಒಪ್ಪುವುದಾದರೆ ಆತನಿಂದ ಸುಮಾರು 150ರಿಂದ 200 ವರ್ಷಗಳ ಅನಂತರ, ಅಂದರೆ ಕ್ರಿಸ್ತಶಕ 700ರಿಂದ 750ರಲ್ಲಿ ದಂಡಿಯ ಕಾಲ ಎನ್ನಬಹುದು. 8ನೇ ಶತಮಾನದ ಉತ್ತರಾರ್ಧದಲ್ಲಿ ವಾಮನನ ಕಾವ್ಯ ಅಲಂಕಾರ ಸೂತ್ರ ವೃತ್ತಿ ದಂಡಿಯ ಕಾವ್ಯಾದರ್ಶದ ಅನಂತರದ ಕೃತಿ ಎಂಬುದು ಸ್ಪಷ್ಟ. ಕ್ರಿಸ್ತಶಕ 850ರಲ್ಲಿ ನೃಪತಂಗ ಬರೆದ ಕವಿರಾಜಮಾರ್ಗ ದಂಡಿಯನ್ನೇ ಬಹಳವಾಗಿ ಅನುಸರಿಸಿದೆ. ಕ್ರಿಸ್ತಶಕ 840ಕ್ಕೆ ಈಚಿನದಲ್ಲದ ಸಿಂಹಳಿ ಗ್ರಂಥ ಸಿಯ ಬಸ್ಲಕಾರ ಎಂಬುದು ಕಾವ್ಯಾದರ್ಶದ ಕೆಲವು ಶ್ಲೋಕಗಳನ್ನು ಅನುವಾದ ಮಾಡಿದೆ. ಆದುದರಿಂದ ದಂಡಿ ಕ್ರಿಸ್ತಶಕ 750 ಅಥವಾ 800ಕ್ಕೆ ಈಚಿನವನು ಎನ್ನಲಾಗುವುದಿಲ್ಲ. ಸೇತುಬಂಧ ಮೊದಲಾದ ಕೃತಿಗಳಿರುವ ಮಹಾರಾಷ್ಟ್ರೀ ಪ್ರಾಕೃತ ಶ್ರೇಷ್ಠವಾದ ಪ್ರಾಕೃತವೆಂದು ದಂಡಿ ಹೇಳಿದಾಗ ಕ್ರಿಸ್ತಶಕ 5ನೇ ಶತಮಾನದ ಪ್ರವರ ಸೇನ ದೊರೆಯು ಸೇತುಬಂಧವನ್ನು ಹೆಸರಿಸಿದ್ದಾನೆ. ಆದುದರಿಂದ ದಂಡಿ ಕ್ರಿಸ್ತಶಕ 500ಕ್ಕೆ ಅನಂತರ ಇದ್ದಿರಬೇಕು. ಕ್ರಿಸ್ತಶಕ 650ರಲ್ಲಿದ್ದ ವಿಜ್ಜಿಕೆ ಅಥವಾ ವಿಜಯ ಎಂಬ ಕರ್ನಾಟಕದ ರಾಣಿ ದಂಡಿಯನ್ನು ಕುರಿತು ಆಡುವಳು. ಶೈಲಿಯನ್ನು ಪರೀಕ್ಷಿಸಿದರೆ ಸುಬಂಧು ಬಾಣರಿಗಿಂತಲೂ ಸುಲಭವಾಗಿರುವುದರಿಂದ ಅವರಿಗೆ ಮೊದಲು ದಂಡಿ ಬರೆದಿರಬೇಕೆನ್ನಿಸುತ್ತದೆ. ಅಂದರೆ ಕ್ರಿಸ್ತಶಕ 550ರಿಂದ 650ರಲ್ಲಿ ದಂಡಿ ಇದ್ದನು ಎನ್ನಬಹುದು. ದಂಡಿ ರಚನೆ ಮಾಡಿರತಕ್ಕಂತಹ ಕೃತಿಗಳ ಸಂಕ್ಷಿಪ್ತ ಉಲ್ಲೇಖ ಕಾವ್ಯಾದರ್ಶ. ಭರತನ ನಾಟ್ಯಶಾಸ್ತ್ರ, ಭಾಮಹನ ಕಾವ್ಯಾಲಂಕಾರಗಳನ್ನು ಬಿಟ್ಟರೆ ಅಲಂಕಾರ ಶಾಸ್ತ್ರದಲ್ಲಿ ಪ್ರಾಚೀನತಮವಾದ ಗ್ರಂಥ ಕಾವ್ಯಾದರ್ಶ. ಇದರಲ್ಲಿ ಕಾವ್ಯದ ಲಕ್ಷಣ, ಮಾರ್ಗ ಭೇದಗಳು, ಅಲಂಕಾರಗಳು, ಗುಣಗಳು, ದೋಷಗಳು ಇವುಗಳನ್ನು ವಿವರಿಸುತ್ತಾನೆ. ಇದು ಶ್ಲೋಕಗಳಲ್ಲಿ ರಚಿತವಾಗಿದೆ. ಅಲಂಕಾರಗಳೇ ಮೊದಲಾದವುಗಳಿಗೆ ತನ್ನದೇ ಆದ ಉದಾಹರಣೆಗಳನ್ನು ಈತ ಒದಗಿಸಿದ್ದಾನೆ. ಎರಡನೇದು ಅವಂತಿ ಸುಂದರಿ ಕಥಾ, ದಶಕುಮಾರ ಚರಿತೆಯನ್ನೇ ಮತ್ತೆ ಬಯಲು ಉಪಕ್ರಮಿಸಿದ ಗದ್ಯಕಾವ್ಯ. ಅಸಮಗ್ರವಾಗಿದೆ. ಇದರ ಶೈಲಿ ಬಾಣನನ್ನು ಹೋಲುವಂತಿದೆ. ದ್ವಿಸಂಧಾನ ಕಾವ್ಯ. ಇಂತಹ ಕಾವ್ಯವೊಂದು ದಂಡಿ ಬರೆದಿದ್ದಾನೆ ಎಂದು ಭೋಜನ ಶೃಂಗಾರ ಪ್ರಕಾಶದಿಂದ ತಿಳಿದು ಬರುತ್ತದೆ. ಹೆಚ್ಚಿಗೆ ಏನೂ ತಿಳಿದಿಲ್ಲ. ಕಾವ್ಯವು ದೊರೆತಿಲ್ಲ. ದಶಕುಮಾರ ಚರಿತೆ ಹೆಸರೇ ಹೇಳುವಂತೆ ಇದು 10 ಜನ ರಾಜಕುಮಾರರ ಕಥೆಯನ್ನು ವರ್ಣಿಸುತ್ತದೆ. ಇದು 3 ಭಾಗಗಳಲ್ಲಿ ಇದೆ. ಪೂರ್ವ ಪೀಠಿಕೆ, ದಶಕುಮಾರ ಚರಿತೆ ಮತ್ತು ಉತ್ತರ ಪೀಠಿಕೆ. ರಾಜಹಂಸ ಮಗಧ ದೇಶದ ಪುಷ್ಪಪುರದಲ್ಲಿ ಆಳ್ತಾ ಇರತಕ್ಕಂತಹ ಮಾಳವದ ಮಾನಸಾರ ದಂಡೆತ್ತಿ ಬಂದಾಗ ರಾಜಹಂಸ ಸೋತು ವಿಂಧ್ಯಾರಣ್ಯದಲ್ಲಿ ಪರಿವಾರ ಸಮೇತ ಅಡಗಿ ಅಲ್ಲಿ ರಾಣಿ ವಸುಮತಿ ರಾಜವಾಹನೆಂಬ ಮಗನನ್ನು ಪಡೆಯುತ್ತಾಳೆ. ಅದೇ ಸಮಯದಲ್ಲಿ ಮಂತ್ರಿಗಳಾದ ಸುಮತಿ, ಸುಮಂತ್ರ, ಸುಮಿತ್ರ, ಸುಶ್ರುತರಿಗೆ ಕ್ರಮವಾಗಿ ಪ್ರಮತಿ, ಮಿತ್ರಗುಪ್ತ, ಮಂತ್ರಗುಪ್ತ, ವಿಶ್ರುತರೆಂಬ ಪುತ್ರ ಸಂತಾನವಾಗುತ್ತದೆ. ರಾಜಹಂಸನ ಮಿತ್ರನಾದ ಪ್ರಹಾರವರ್ಮ ಮಾನಸಾರನ ಕೈಲಿ ಸೋತು ತನ್ನ ಮಿಥಿಲಾದೇಶಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಕಳ್ಳರ ಪಾಲಾಗಿ ಆತನ 2 ಗಂಡು ಮಕ್ಕಳು ಎಲ್ಲೂ ಕಾಡು ಪಾಲಾಗಿ ಬೇರೆ ಬೇರೆಯವರ ರಕ್ಷಣೆ ಪಡೆದು ರಾಜಹಂಸನಲ್ಲಿಗೆ ಬರುತ್ತಾರೆ. ಮಿತ್ರನ ಮಕ್ಕಳಾದ ಅವರಿಗೆ ಅಪಹಾರವರ್ಮ ಎಂಬ ಹೆಸರಿಟ್ಟು ರಾಜ ಪೋಷಿಸುತ್ತಾನೆ. ಇನ್ನೊಂದು ದಿನ ರಾಜಹಂಸನ ಮಂತ್ರಿ ಸುಮಿತ್ರನ ತಮ್ಮ ಕಾಮಪಾಲನ ವಲ್ಲಭೆಯಾದ ತಾರಾವಲಿ ಎಂಬ ಯಕ್ಷಿ ತನ್ನ ಮಗನನ್ನು ವಸುಮತಿಯ ರಕ್ಷಣೆಯಲ್ಲಿ ಬಿಡುವಳು. ಅವನಿಗೆ ಅರ್ಥಪಾಲನೆಂದು ಹೆಸರು. ಮತ್ತೊಂದು ದಿನ ಮಂತ್ರಿ ಸುಶ್ರುತನ ತಮ್ಮ ರತ್ನೋದ್ಭವನ ಮಗನೆಂದು ಒಂದು ಮಗು ಆಶ್ರಮಕ್ಕೆ ಬರುತ್ತದೆ. ಅದಕ್ಕೆ ಪುಷ್ಪೋದ್ಭವನೆಂದು ಹೆಸರಿತ್ತರು. ಇನ್ನೊಂದು ದಿನ ಮಂತ್ರಿ ಸುಮತಿಯ ತಮ್ಮ ಸತ್ಯವರ್ಮನ ಮಗ ಆಶ್ರಯಕ್ಕೆ ಬರುತ್ತಾನೆ. ಇವನ ಹೆಸರು ಸೋಮದತ್ತ. ಹೀಗೆ ಈ 10 ಜನ ಕುಮಾರರು ಒಟ್ಟಾಗಿ ವಿದ್ಯಾಭ್ಯಾಸಾದಿಗಳನ್ನು ಮಾಡುತ್ತಾ ಅನ್ಯೋನ್ಯವಾಗಿ ಇದ್ದರು. ವಿದ್ಯಾ ಪಾರಂಗತರಾದ ಮತ್ತು ವಯಸ್ಸಿಗೆ ಬಂದ ಇವರನ್ನು ದಿಗ್ವಿಜಯಕ್ಕಾಗಿ ಕಳುಹಿಸಿದರು. ವಿಂಧ್ಯಾರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಬ್ರಾಹ್ಮಣನೊಬ್ಬ ಪಾತಾಳದ ಸರ್ವಾಧಿಕಾರವನ್ನು ಪಡೆಯಲು ರಾಜವಾಹನನ ಸಹಾಯವನ್ನು ಕೇಳ್ತಾನೆ.
ಇತರರಿಗೆ ಅರಿಯದಂತೆ ರಾಜವಾಹನ ಅವನೊಡನೆ ಪಾತಾಳಕ್ಕೆ ಹೋಗಿ ರಾಜಕುಮಾರರನ್ನು ಇತ್ತ ಕಾಣದೆ ಮಂತ್ರಿಕುಮಾರರು ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗುತ್ತಾರೆ. ರಾಜವಾಹನ ಬ್ರಾಹ್ಮಣನ ಕೆಲಸವನ್ನು ಪೂರೈಸಿ ಹಿಂತಿರುಗಿ ಬಂದು ನೋಡಲಾಗಿ ಅಲ್ಲಿ ಯಾರೂ ಇರಲಿಲ್ಲ. ತನ್ನ ಜೊತೆಯವರನ್ನು ಹುಡುಕುತ್ತಾ ರಾಜವಾಹನ ಉಜ್ಜಯಿನಿಗೆ ಬರುತ್ತಾನೆ. ಅಲ್ಲಿ ಸೋಮದತ್ತನನ್ನು ಕಂಡು ಅವನು ನಡೆಸಿದ ಸಾಹಸದ ಕಥೆಯನ್ನು ಕೇಳುತ್ತಿರುವಲ್ಲಿ ಪುಷ್ಪೋದ್ಭವ ಅಲ್ಲಿಗೆ ಬರುತ್ತಾನೆ. ಅವನೂ ತಾನೆಸಗಿದ ಕಾರ್ಯಗಳನ್ನು ವರ್ಣಿಸುತ್ತಾನೆ. ಒಂದು ಸಲ ಮಾನಸಾರನ ಕವರೆ ಅವಂತಿ ಸುಂದರಿಯನ್ನು ರಾಜವಾಹನ ನೋಡುತ್ತಾನೆ. ಪರಸ್ಪರ ಅನುರಾಗ ಹುಟ್ಟಿತು. ಮಂತ್ರವಾದಿ ಸ್ನೇಹಿತನೊಬ್ಬನ ಮೂಲಕ ಮಹಾರಾಜನೆದುರಿಗೆ ಇಂದ್ರಜಾಲವೆಂದು ನಂಬಿಸಿ ರಾಜವಾಹನ ಅವಂತಿ ಸುಂದರಿಯರ ವಿವಾಹವನ್ನು ಅಗ್ನಿಸಾಕ್ಷಿಯಾಗಿ ನಡೆಸುತ್ತಾನೆ. ಇಲ್ಲಿಗೆ ಪೂರ್ವ ಪೀಠಿಕೆ ಮುಗಿಯುತ್ತದೆ. ರಾತ್ರಿ ಮಲಗಿರುವಾಗ ಕನಸಿನಿಂದ ಎಚ್ಚೆತ್ತು ನೋಡಲಾಗಿ ರಾಜಕುಮಾರನ ಕಾಲಿಗೆ ಬೆಳ್ಳಿ ಸರಪಳಿ ಬಿಗಿದಿತ್ತು. ಗಾಬರಿಯಿಂದ ರಾಜಕುಮಾರಿ ಕೂಗಿದಳು. ಸೇವಕರು ಬಂದರು. ದೊರೆ ಚಂಡವರ್ಮ ಬಂದು ನೋಡಿ ಕೋಪಗೊಂಡು ಅವನ ವಧೆ ಮಾಡಲು ಉದ್ಯುಕ್ತನಾದ. ಮಾನಸಾರ ಮಧ್ಯೆ ಬಂದು ವಧೆಯಾಗದಂತೆ ಮಾಡಲಾಗಿ ರಾಜವಾಹನನನ್ನು ಬಂಧಿಸಿ ದರ್ಪಸಾರನಿಗೆ ಸುದ್ದಿ ಕಳಿಸಿದ. ರಾಜವಾಹನನನ್ನು ಜೊತೆಯಲ್ಲಿ ಕರೆದುಕೊಂಡು ಅಂಗರಾಜ್ಯದ ಸಿಂಹವರ್ಮನ ಮೇಲೆ ಯುದ್ಧಕ್ಕೆ ಹೋದ. ಯುದ್ಧದಲ್ಲಿ ಗೆದ್ದು ಮಾರನೆಯ ದಿನ ಅಲ್ಲಿನ ರಾಜಕುಮಾರಿಯನ್ನು ವಿವಾಹವಾಗಬೇಕೆಂದಂದುಕೊಂಡಿದ್ದಾಗಲೇ ದರ್ಪಸಾರ ರಾಜವಾಹನನನ್ನು ಕೊಂದ ಸುದ್ದಿಯನ್ನು ಜಾಗ್ರತೆ ತಿಳಿಸು ಎಂದು ಆಜ್ಞೆ ಮಾಡಿದ್ದು ಮುಟ್ಟಿತು. ರಾಜವಾಹನನನ್ನು ಆನೆಯ ಕಾಲಿನಿಂದ ತುಳಿಸಬೇಕೆಂದು ಹೊರಗೆ ತಂದು ನಿಲ್ಲಿಸುತ್ತಿದ್ದಂತೆಯೇ ಆತನ ಕಾಲಿನ ಸರಪಳಿ ಬಿದ್ದು ದೇವ ಕನ್ನಿಕೆಯಾಯಿತು. ಅಷ್ಟರಲ್ಲಿ ಚಂಡವರ್ಮನನ್ನು ಯಾರೋ ಕೊಂದರೆಂದು ಸುದ್ದಿಯೂ ಹರಡಿತು. ಆ ಕೆಲಸ ಮಾಡಿದವನು ಅಪಹಾರವರ್ಮ. ಅಷ್ಟು ಹೊತ್ತಿಗೆ ಸಿಂಹವರ್ಮನ ಪ್ರಾರ್ಥನೆಯಂತೆ ಹೊರಟಿದ್ದ ಮಿತ್ರರಾಜರು ಅಲ್ಲಿಗೆ ಬರುತ್ತಾರೆ. ಆ ಮಿತ್ರರಲ್ಲಿ ರಾಜವಾಹನ ತನ್ನೆಲ್ಲ ಜೊತೆಯವರನ್ನು ಕಾಣುತ್ತಾನೆ. ಒಂದೆಡೆ ಸೇರಿ ಅವರೆಲ್ಲರ ಚರಿತೆಯನ್ನು ಕೇಳಬಯಸುತ್ತಾನೆ. ಕ್ರಮವಾಗಿ ಅಪಹಾರವರ್ಮ, ಉಪಹಾರವರ್ಮ, ಅರ್ಥಪಾಲ, ಪ್ರಮತಿ, ಮಿತ್ರಗುಪ್ತ, ಮಂತ್ರಗುಪ್ತ ಮತ್ತು ವಿಶ್ರುತ ಇವರು ತಮ್ಮ ತಮ್ಮ ವಿಚಿತ್ರವಾದ ಅನುಭವಗಳನ್ನು ಒಳಗೊಂಡ ಕಥೆಗಳನ್ನು ಹೇಳುತ್ತಾರೆ. ವಿಶ್ರುತ ಚರಿತೆ ಕೊನೆಯಾಗುವುದಕ್ಕೆ ಸ್ವಲ್ಪ ಮೊದಲು ದಶಕುಮಾರ ಚರಿತೆಯ ಭಾಗ ನಿಲ್ಲುತ್ತದೆ. ಹೀಗೆ ಈ ಕಥಾಭಾಗ ಕೊನೆಗೆ ಇತರ ರಾಜಕುಮಾರರು ತಮ್ಮ ತಮ್ಮ ರಾಜ್ಯಗಳಿಗೆ ತೆರಳಿ ರಾಜವಾಹನನ ಸಾಮಂತರು ಆಗುತ್ತಾರೆ. ಹೀಗೆ ಎಲ್ಲರ ರಾಜಕುಮಾರರ ಅಪ್ರತಿಮ ಧೈರ್ಯ, ಸಾಹಸಗಳು ಮೊದಲಾಗಿರ್ತಕ್ಕಂತಹ ಕಥಾಭಾಗವನ್ನು ನಾವು ದಂಡಿಯ ದಶಕುಮಾರ ಚರಿತದಲ್ಲಿ ನಾವು ನೋಡ್ತೇವೆ. ಆತನ ಶೈಲಿಯನ್ನು ಈ ಮುಂದೆ ವರ್ಣಿಸ್ತಾ ಹೋಗ್ತಾ ಇದ್ದಾರೆ. ಸಣ್ಣ ಕಥೆಗಳನ್ನು ಬರೆಯುವುದರಲ್ಲಿ ಅವನ ನೈಪುಣ್ಯ ಎದ್ದು ಕಾಣುತ್ತದೆ. ಜಾನಪದ ಕಥೆಗಳಿಗೆ ಕವಿ ಪ್ರತಿಭೆಯನ್ನು ಜೀವಕಳೆ ಕೊಟ್ಟು ಕಾವ್ಯ ಸೌಂದರ್ಯವನ್ನು ಇಲ್ಲಿ ಕೊಡುತ್ತಾರೆ. ಜಾತೆ ಜಗತಿ ವಾಲ್ಮೀಕೌ ಕವಿರಿತ್ಯಭಿಧಾಭವತ್ ಕವಿ ಇತಿ ತಥೋ ವ್ಯಾಸೇ ಕವಯಸ್ಯತಿ ದಂಡಿನಿ ತ್ರಯೋ ಅಗ್ರಯಸ್ತಯೋ ದೇವಾಃ ತ್ರಯೋ ವೇದಾಃ ತ್ರಯೋ ಗುಣಾಃ ತ್ರಯೋ ದಂಡೆ ಪ್ರಬಂಧಾಶ್ಚ ತ್ರಿಷು ಲೋಕೇಶು ವಿಶ್ರುತ. ಹೀಗೆ 3 ಕೃತಿಗಳ ರಚನೆಯನ್ನು ಮಾಡಿರ್ತಕ್ಕಂತಹ ದಂಡಿಯು ಅತ್ಯಂತ ಶ್ರೇಷ್ಠ ಕವಿಯಾಗಿದ್ದಾನೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕಥಾಭಾಗ ಸುದೀರ್ಘವಾಗಿದ್ದರೂ ಕೂಡ ಈ ಕಥೆಯನ್ನು ಕ್ರಮವಾಗಿ ಸಂಸ್ಕೃತದಲ್ಲಿ ಬಂದಿರತಕ್ಕಂತಹ ಕಥಾ ರೂಪದಲ್ಲಿ ನಾವು ಓದ್ಕೊಂಡು ಹೋದಾಗ ಇನ್ನು ನಿಮಗೆ ಅತ್ಯಂತ ಆಸಕ್ತಿ ಅದರಲ್ಲಿ ಬರುತ್ತೆ. ಆದ ಕಾರಣ ಯೂಟ್ಯೂಬ್ನಲ್ಲಿ ಇರ್ತಕ್ಕಂತಹ ಈ ಕ್ಲಾಸನ್ನು ನೀವು ನಿಮ್ಮ ಸಮಯಕ್ಕೆ ಅನುಕೂಲವಾದ ಸಮಯವನ್ನು ಕಲ್ಪಿಸಿಕೊಂಡು ಕಥಾಭಾಗವನ್ನು ಓದಿ. ಪುನಃ ಮಿಲಾಮಹ.